ಕೇವಲ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ 5 ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ, ಅಯ್ಯೋ ನನ್ನ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ಲ, ನನ್ನ ಜೀವನದಲ್ಲಿ ಏನು ಸಮೃದ್ಧಿನೇ ಇಲ್ಲ, ನಾನು ಇನ್ನೂ ಸೆಟ್ಲೇ ಆಗಿಲ್ಲ ಅಂತ ಅಂದ್ಕೊಂಡ್ರು, ನನ್ನ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅಂತ ಅಂದ್ಕೊಂಡ್ರು, ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಕೇವಲ 48 ದಿವಸದಲ್ಲಿ ಈ 5 ಸ್ಟೆಪ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ 5 ಸ್ಟೆಪ್ಪಲ್ಲಿ ಏನೇನಿರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ಸಂಖ್ಯೆಯನ್ನು ಬಳಸ್ಕೋಬೇಕು, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಆ ಸಂಖ್ಯೆಯನ್ನು ಯಾವ ರೀತಿ ಯೂಸ್ ಮಾಡೋದು, ನೀವು ಯಾವ ಬಣ್ಣವನ್ನು ಉಪಯೋಗಿಸ್ಕೋಬೇಕು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ನಿಮಗೆ ಅದೃಷ್ಟ ತರುವಂತಹ ದೇವರು ಯಾರು, ಅವರ ಆರಾಧನೆಯನ್ನು ಹೇಗೆ ಮಾಡಬೇಕು, ನಿಮ್ಮ ಹೆಸರು ಜ್ಯೋತಿಷ್ಯ ಪ್ರಕಾರವಾಗಿ ನೀವು ಇಟ್ಕೊಂಡಿರ್ತೀರಿ, ಬಟ್ ನ್ಯೂಮರಾಲಜಿಕಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ, ಆಗ್ಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ, ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಹೆಸರನ್ನು ಯಾವ ರೀತಿ ಅಲೈನ್ ಮಾಡ್ಕೋಬೇಕು, ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ನೀವು ಮಾಡ್ಕೋಬೇಕಾಗಿರೋ ಬದಲಾವಣೆಗಳೇನು, ನೀವು ಧರಿಸ್ಕೋಬೇಕಾಗಿರೋ ರತ್ನಗಳು ಯಾವುದು, ಎಲ್ಲವನ್ನ ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಈಗ ಯಾವುದೇ ಪರಿಸ್ಥಿತಿಲಿರಿ, ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಈ 5 ವಿಚಾರಗಳನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ನಿಮ್ಮ ಜೀವನ 48 ದಿನ ಬಿಟ್ಟು ಈ ರೀತಿ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಎತ್ತರಕ್ಕೆ ಏರಿರ್ತೀರಿ, ಒಂದು ಹಂತ ಆದರೂ ಮುಂದೆ ಹೋಗಿರ್ತೀರಿ ಅಂತ ಗ್ಯಾರಂಟಿಯನ್ನು ನಿಮಗೆ ಕೊಡ್ತಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಕಟಕ ರಾಶಿಯವರ ಸಕ್ಸಸ್ ಸೀಕ್ರೆಟನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ತಪ್ಪದೇ ನೀವು ನೋಡ್ಕೋಬೋದು. ಹಾಗೆ ವಿಶೇಷವಾಗಿ ಇಂದಿನ ಸಂಚಿಕೆ ನಿಮ್ಮ ಲೈಫ್ ಲಾಂಗ್, ನಿಮ್ಮ ಜೀವನವನ್ನೇ ಬದಲಾಯಿಸ್ತಕ್ಕಂತಹ ಸಂಚಿಕೆ ಆಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಇನ್ನು 48 ದಿವಸ ಬಿಟ್ಟು ಒಬ್ಬರು ಗುರೂಜಿ ಯೂಟ್ಯೂಬಲ್ಲಿ ಹೇಳಿದ್ರು, ಇವತ್ತದು ಸತ್ಯ ಆಯಿತು ಅಂತ ಹೇಳಿ ನಿಮ್ಗೆ ಅನಿಸುತ್ತೆ ಅಂದರೆ ಖಂಡಿತವಾಗ್ಲೂ ಈ ಸಂಚಿಕೆಯಲ್ಲಿ ಅಷ್ಟು ಉಪಯೋಗವಾಗುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹೈಪರ್ ಸೆನ್ಸಿಟಿವ್ ಆಗಿರತಕ್ಕಂಥದ್ದು ಈ ಒಂದು ಕಟಕ ರಾಶಿಯವರು. ಏನಿದು ಹೈಪರ್ ಸೆನ್ಸಿಟಿವ್ ಅಂದರೆ, ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾರೆ, ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ಮನಸ್ಸಿಗೆ ಹಚ್ಕೊತಾರೆ. ಸೆನ್ಸಿಟಿವಿಟಿ ಜಾಸ್ತಿ, ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬೋದಿಲ್ಲ. ಯಾರನ್ನ ನಂಬ್ತಾರೋ ಅಂಥವರಿಂದಲೇ ಹೆಚ್ಚಾಗಿ ಮೋಸ ಹೋಗ್ತಾರೆ. ಅವರು ಮೋಸ ಮಾಡಿದಾಗ ಇವ್ರ ಕೈಲಿ ತಡ್ಕೊಳ್ಳೋದಕ್ಕೂ ಆಗಲ್ಲ, ಅವರನ್ನ ಮರೆಯೋದಕ್ಕೂ ಆಗಲ್ಲ, ತುಂಬಾ ಡಿಪ್ರೆಷನ್ಗೆ ಹೋಗುವಂತಹ ಸಂದರ್ಭಗಳು ಬರುತ್ತೆ. ಹಳೆಯ ಘಟನೆಗಳನ್ನ ಬಿಟ್ಟು ಮುಂದೆ ಹೋಗುವಂಥದ್ದು ಬಹಳ ಕಷ್ಟ ಇವರಿಗೆ. ಯಾರಾದ್ರೂ ಅವಮಾನ ಮಾಡಿದ್ದಾರೆ ಅಂದ್ರೆ ಅದನ್ನ ಇಟ್ಕೊಂಡು ಕೊರಗ್ತಾ ಇರ್ತಾರೆ, ಅದನ್ನ ಬಿಟ್ಟು ಮುಂದಕ್ಕೆ ಬರ್ತಾ ಇರೋದಿಲ್ಲ. ಎಷ್ಟು ವರ್ಷ ಆದ್ರೂ ಅದನ್ನ ಮರೆಯೋದೇ ಬಹಳ ಕಷ್ಟ ಇವರಿಗೆ. ಹೇಗೆ ನಿಮ್ಮ ರಾಶಿಯ ಒಂದು ಸಿಂಬಲ್ ಏಡಿ ಇದೆಯೋ, ಆ ಏಡಿ ಒಳಗಡೆ ತುಂಬಾ ಮೃದುವಾಗಿರುತ್ತಂತೆ. ಏಡಿ ಹೊರಗಡೆಯಿಂದ ಫುಲ್ ಸ್ಟ್ರಾಂಗು, ಒಳಗಡೆಯಿಂದ ಮೃದು. ಹಂಗೆ ಕಟಕ ರಾಶಿಯವ್ರನ್ನ ನೋಡಿದ್ರೆ ಹೊರಗಡೆಯಿಂದ ಸ್ಟ್ರಾಂಗು, ಒಳಗಡೆಯಿಂದ ಪೂರ್ತಿ ವೀಕು. ಅತಿಯಾದ ಪ್ರೀತಿ ಅಂದರೆ, ಯಾರನ್ನಾದ್ರೂ ಇಷ್ಟಪಟ್ಟರೆ ಖಂಡಿತವಾಗ್ಲೂ ಅವ್ರ ಮೇಲೆ 100% ಕೊಡ್ತಾರೆ. ಯಾವುದು ಫೇಕ್ ಲವ್ ತೋರಿಸೋದಿಲ್ಲ, ರಿಯಲ್ ಆಗಿ ಇಷ್ಟಪಡ್ತಾರೆ. ಅತ್ಯಂತ ಪೊಸೆಸಿವ್ನೆಸ್ ಅನ್ನೋದು ಇವರಲ್ಲಿ ಹೆಚ್ಚಾಗಿರುತ್ತೆ. ಈ ಕಟಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಬಳಸಬೇಕಾಗಿರೋ ಬಣ್ಣ ಬಿಳಿ ಬಣ್ಣ, ಸಿಲ್ವರ್ ಅಥವಾ ತಿಳಿ ನೀಲಿ ಬಣ್ಣವನ್ನು. ಇದು ನಿಮ್ಮ ಪರ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮನೆಯ ಬಣ್ಣ ಆಗಿರ್ಬೋದು, ಕಾರಿನ ಬಣ್ಣ ಆಗಿರ್ಬೋದು, ಮೊಬೈಲ್ ಪೌಚ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಬಳಸ್ಕೊಳ್ಳೋದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಈ ಬಣ್ಣವನ್ನು ಹೆಚ್ಚಾಗಿ ನೀವು ಬಳಸೋದು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಪಾಯಿಂಟ್ ನಂಬರ್ 1. ಎರಡನೆಯದ್ದು, ನಿಮ್ಮ ಅದೃಷ್ಟ ಸಂಖ್ಯೆ 2, 7 ಮತ್ತು 9. ನಿಮ್ಮ ಮೊಬೈಲ್ ನಂಬರನ್ನು ಟೋಟಲ್ ಮಾಡಿದಾಗ, ನಿಮ್ಮ ಹೆಸರನ್ನು ಟೋಟಲ್ ಮಾಡಿದಾಗ, ಅಥವಾ ನಿಮ್ಮ ಗಾಡಿ ನಂಬರನ್ನು ಟೋಟಲ್ ಮಾಡಿದಾಗ 2, 7 ಅಥವಾ 9 ಬಂತು ಅಂದರೆ ಸೂಪರ್. ಬೇರೆ ನಂಬರ್ ಬಂತು ಅಂದರೆ ಅಡೆತಡೆಗಳು ಜೀವನದಲ್ಲಿ ನಿಶ್ಚಿತ. ಅದನ್ನು ಬದಲಾಯಿಸ್ಕೋಬೇಕು, ಕರೆಕ್ಷನನ್ನು ಮಾಡ್ಕೋಬೇಕು, ಹೆಸರನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಜೊತೆಗೆ ಯಾವುದೇ ಕೆಲಸ ಮಾಡೋದಾದರೂ ಕೂಡ ಸೋಮವಾರದ ದಿನ ಮಾಡಿದ್ರೆ ತುಂಬ ಶುಭ. ನೀವು ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಅಂದರೆ ಹೆಚ್ಚಾಗಿ ಶಿವನ ಆರಾಧನೆಯನ್ನು ಮಾಡೋದು ಕಟಕ ರಾಶಿಯವರಿಗೆ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಗೌರಿ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಶ್ರೀ ಕೃಷ್ಣನ ಆರಾಧನೆ ಮಾಡ್ತಕ್ಕಂಥದ್ದು
ಕಟಕ ರಾಶಿಯವರ ಮಾನಸಿಕ ಸಮತೋಲವನ್ನು ಕಾಪಾಡಿಕೊಳ್ಳಿಕ್ಕೆ ಅತ್ಯಂತ ಶುಭ ಅಂತ ಹೇಳ್ತೇನೆ. ನಿಮ್ಮ ಹೆಸರಿನ ಅಕ್ಷರಗಳು ಇಲ್ಲಿ ಬರ್ತಕ್ಕಂಥದ್ದು ಹೆಚ್ ಅಥವಾ ಡಿ, ಡಿ, ಡಾಡೋ ಈ ಅಕ್ಷರಗಳಿಂದ ಇರುತ್ತೆ. ಈ ಅಕ್ಷರದಿಂದ ಇರೋದ್ರಿಂದ ನಿಮ್ಮ ರಾಶಿ ಪ್ರಕಾರ ಹೆಚ್ ಅಥವಾ ಡಿ, ಡೋ ಇದೆಲ್ಲ ಓಕೆ. ನ್ಯೂಮರಾಲಜಿ ಪ್ರಕಾರ ನಿಮ್ಮ ಹೆಸರು ಮ್ಯಾಚ್ ಆಗೋದು ತುಂಬ ಇಂಪಾರ್ಟೆಂಟು. 279 ಈ ನಂಬರ್ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಲೈಫಲ್ಲಿ ಸಕ್ಸಸ್ ಆಗೋದು ಭಾಳ ಕಷ್ಟ. ಅದನ್ನು ನೀವು ನ್ಯೂಮರಾಲಜಿ ಪ್ರಕಾರ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನಿಮ್ಮ ಜೀವನದಲ್ಲಿ ಮಾಡ್ಕೋಬೇಕಾಗಿರೋ ಬದಲಾವಣೆಗಳು, ಓವರ್ ಥಿಂಕಿಂಗ್, ಇಲ್ದಿರೋ ಸಮಸ್ಯೆ ಅದರ ಬಗ್ಗೆ ಪರಿಹಾರ ಹುಡುಕ್ತಾ ಇರ್ತೀರಿ, ಅದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ವರ್ತಮಾನ ಕಾಲ ಅಂತ ಇರುತ್ತೆ, ಅಂದರೆ ಪ್ರೆಸೆಂಟಲ್ಲಿ ಬದುಕಬೇಕಾಗತ್ತೆ. ಹಳೆಯ ನೆನಪುಗಳನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮೆಡಿಟೇಷನ್ ಅನ್ನೋದನ್ನು ಜಾಸ್ತಿ ಮಾಡಬೇಕಾಗತ್ತೆ. ಒಳ್ಳೆ ತಂತ್ರ ಹೇಳ್ತೀನಿ ನೋಡಿ. ಒಂದು ಬೌಲ್ ತೊಗೊಳ್ಳಿ, ಆ ಬೌಲಲ್ಲಿ ಒಂದು ಹುಣ್ಣಿಮೆ ದಿವಸ ನೀರನ್ನು ಇಟ್ಕೊಂಡು ಒಂದು ಸ್ಪ್ರೇ ಬಾಟ್ಲಲ್ಲಿ ಆ ನೀರನ್ನು ತುಂಬಿಸಿಟ್ಕೊಂಡು ನೆಕ್ಸ್ಟು 30 ಡೇಸ್ವರೆಗೂ ಕೂಡ ಅದನ್ನು ನಿಮ್ಮ ಬಾಡಿಯಲ್ಲಿ ಸ್ಪ್ರೇ ಮಾಡ್ಕೊಳ್ಳಿ. ಯಾವ ರೀತಿ ಪರ್ಫ್ಯೂಮ್ ಹಾಕೊಳ್ತೀರ ಆ ಥರ. ಸ್ವಲ್ಪ ಮಾನಸಿಕ ಸಮತೋಲನವನ್ನು ಇದು ಜಾಸ್ತಿ ಮಾಡುತ್ತೆ. ಅತಿಯಾಗಿ ಇನ್ನೊಬ್ಬರನ್ನ ನಂಬೋದಕ್ಕೆ ಹೋಗಬೇಡಿ. ಅವ್ರ ಮೇಲೆ ಡಿಪೆಂಡೆನ್ಸಿ ಅನ್ನೋದನ್ನು ಕಮ್ಮಿ ಮಾಡಿ. ನಿಮ್ಮ ಕೆಲಸಗಳನ್ನ ನೀವೇ ಹೆಚ್ಚಾಗಿ ಮಾಡಿ ಅಂತ ಹೇಳ್ತೀನಿ. ಹಣಕಾಸು ಅಥವಾ ವೃತ್ತಿ ಜೀವನದ ವಿಷಯದಲ್ಲೂ ಕೂಡ ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿದ್ರೆ ಇನ್ನೊಬ್ಬರ ಸಜೆಷನನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನ ಮಾತೇನಿದೆ ಅದನ್ನು ಫಾಲೋ ಮಾಡಿ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯಿತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕಬೇಕಂದ್ರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟಿಗೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಭಾಳ ಸರಿ ಹೇಳಿದ್ದೇನೆ. ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಭಾಳ ಸರಿ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶ್ಯಾಧಿಪತಿ ಏನಿರುತ್ತೆ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯಿತು ಅಂದರೆ ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ, ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನು ಯಾರು ಧರಿಸ್ತಾರೋ ಅವರಿಗೆ ಸೋಲೇ ಇಲ್ಲ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನು ನೀವು ತರಿಸಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನು ಧರಿಸ್ಕೊಳ್ಳಿ. ಜೊತೆಗೆ ಬ್ರೇಸ್ಲೆಟ್ಗಳು ಕಟಕ ರಾಶಿ ಅನುಗುಣವಾಗಿರ್ತಕ್ಕಂಥ ಬ್ರೇಸ್ಲೆಟ್, ನಿಮ್ಮ ರಾಶಿಗೆ ಇರ್ತಕ್ಕಂತಹ ಬ್ರೇಸ್ಲೆಟ್, ಇದನ್ನು ನಿಮ್ಮ ಎಡಗೈಯಲ್ಲಿ ನೀವು ಹಾಕಲೇಬೇಕು. ಕಟಕ ರಾಶಿಯವರು ಮಾನಸಿಕವಾಗಿ ಬಳಲ್ತಾ ಇದ್ದಾರೆ. ಜೊತೆಗೆ ಹಣಕಾಸು, ಆರೋಗ್ಯ, ವ್ಯಾಪಾರ, ವ್ಯವಹಾರ ಎಲ್ಲದಕ್ಕೂ ಇದು ಪರಿಹಾರ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಜೀವನ ಅಭಿವೃದ್ಧಿ ಆಗೋದಕ್ಕೂ ಕೂಡ ಈ ಒಂದು ಬ್ರೇಸ್ಲೆಟ್ಗಳು ಸಹಾಯಕಾರಿಯಾಗಿರುತ್ತೆ. ಇದನ್ನು ಆಲ್ರೆಡಿ ತರಿಸಿರುವಂಥವ್ರು ನಿಮ್ಮ ರಿವ್ಯೂಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇನ್ನೊಬ್ಬರು ಅದನ್ನು ಖರೀದಿ ಮಾಡೋದಕ್ಕೆ ಅವರಿಗೂ ಕೂಡ ಸಹಾಯಕವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ 2026ರಲ್ಲಿ ನೆರವೇರಲಿ ಅಂತ ಹೇಳ್ತಾ ಇನ್ನು 48 ದಿವಸ ಈ 5 ಪಾಯಿಂಟ್ಗಳನ್ನು ಫಾಲೋ ಮಾಡ್ಕೊಂಬನ್ನಿ. ಖಂಡಿತವಾಗ್ಲೂ ಶುಭವಾಗುತ್ತೆ. ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.